ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇದೀಗ ವೇದಿಕೆ ಮೇಲೆ ಬರ್ಮಾಡ್ಕೊಳ್ತಾ ಇದ್ದೀವಿ ಯುವ ರಾಜಕಾರಣಿ ಹಾಗೇನೆ ಸಮಾಜ ಸೇವಕರು ಶ್ರೀ ದರ್ಶನ್ ಕುಮಾರ್ ಲಮಾಣಿ. ಶ್ರೀ ದರ್ಶನ್ ಕುಮಾರ್ ಲಮಾಣಿ ಯುವ ರಾಜಕಾರಣಿ ಮತ್ತು ಸಮಾಜ ಸೇವಕರು. ಹಾವೇರಿ ಜಿಲ್ಲೆಯ ರಾಜಕೀಯ ಭವಿಷ್ಯದಲ್ಲಿ ಹೊಸ ಭರವಸೆಯ ಹೆಸರು ಯುವ ನಾಯಕ ದರ್ಶನ್ ಕುಮಾರ್ ರುದ್ರಪ್ಪ ಲಮಾಣಿ. ಯುವ ರಾಜಕಾರಣಿಯಾಗಿ ಮಾತ್ರವಲ್ಲ, ಸಾಮಾಜಿಕ ಚಟುವಟಿಕೆಗಳ ಮೂಲಕ ಜನರ ವಿಶ್ವಾಸ ಗಳಿಸಿದ್ದಾರೆ. ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಅಪಾರ ಕನಸು ಹೊಂದಿರುವ ಇವರು ಹಾವೇರಿ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಸಕ್ರಿಯವಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಜನರ ಸಮಸ್ಯೆಗೆ ಸ್ಪಂದಿಸುವ ಗುಣ ಇದು ಇವರ ತಂದೆಯಿಂದ ಬಂದ ಸಂಸ್ಕಾರ. ಸಮಸ್ಯೆ ಕೇಳುವುದಲ್ಲ, ಸೂಕ್ತ ಪರಿಹಾರ ಒದಗಿಸೋದು ಇವರ ನಾಯಕತ್ವದ ಶೈಲಿ. ಬಡ ವಿದ್ಯಾರ್ಥಿಗಳಿಗೆ ನೆರವು, ವಯೋವೃದ್ಧರಿಗೆ ಸಹಾಯ ಹಸ್ತ, ಎನ್ಜಿಒಗಳ ಜೊತೆ ಕೈಜೋಡಿಸಿ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಕ್ಕೆ ಮಹತ್ವದ ಕೊಡುಗೆ ನೀಡಿದ್ದಾರೆ. ಸಾಮಾಜಿಕ ಸೇವೆ ಜೊತೆಗೆ ಕ್ರೀಡಾ ಕ್ಷೇತ್ರದಲ್ಲೂ ಸೇವೆ ಸಲ್ಲಿಸ್ತಾ ಇರೋ ಇವರು ಹಾವೇರಿ ಜಿಲ್ಲಾ ಬಾಸ್ಕೆಟ್ಬಾಲ್ ಅಧ್ಯಕ್ಷ, ಹಾವೇರಿ ಜಿಲ್ಲಾ ಹಾಕಿ ಕ್ಲಬ್ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಇವರಿಗೆ ಜಿ ಕನ್ನಡ ನ್ಯೂಸ್ ಅಚೀವರ್ಸ್ ಅವಾರ್ಡ್ ನೀಡಿ ಗೌರವಿಸಲು ನಮಗೆ ಹೆಮ್ಮೆಯಾಗುತ್ತಿದೆ. ವಯಸ್ಸಲ್ಲಿ ಈ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡಿದ್ರಿ, ಈ ಸಂದರ್ಭದಲ್ಲಿ ಏನ್ ಹೇಳ್ತೀರಿ? ತುಂಬ ಖುಷಿ ಆಗ್ತಾ ಇದೆ. ಸೊ ಏನಪ್ಪ ಅಂತ ಹೇಳಿದ್ರೆ, ಮನೆಯಲ್ಲಿ ನಮಗೆ ಯಾವ ರೀತಿ ಹೇಳ್ಕೊಟ್ಟಿದ್ದಾರೆ, ನಮಗೆ ಏನು ಕಲಿಸ್ಕೊಟ್ಟಿದ್ದಾರೆ, ಅದು ಒಂದು ನನಗೆ ಬೇಸ್ ಆಗಿಬಿಟ್ಟು ಈ ಪ್ರಶಸ್ತಿಗೆ ಒಂದು ಅನುಕೂಲ ಆಗಿದೆ. ಏನ್ ಅನ್ಸುತ್ತೆ ನಿಮಗೆ ಪ್ರಶಸ್ತಿ ಬಂದಾದ ನಂತರ ಹೆಚ್ಚಿನ ಜವಾಬ್ದಾರಿ, ಇನ್ನೂ ಹೆಚ್ಚೆಚ್ಚು ಕೆಲಸ ಮಾಡಬೇಕು ಅಂತ? ಹೌದು, ನನಗೆ ತುಂಬ ಖುಷಿ ಆಗ್ತಾ ಇದೆ. ಜಿ ಕನ್ನಡ ಇದೇ ರೀತಿ ಹಾಗೂ ಜಿ ನ್ಯೂಸ್ ಇದೇ ರೀತಿ ಎಲ್ಲ ಸುಮಾರು ನಮ್ಮ ಸಮಾಜದಲ್ಲಿರುವ ಸಾಧಕರನ್ನು ಗುರುತಿಸಿ ಈ ರೀತಿ ಅವರು ಮೋಟಿವೇಟ್ ಮಾಡಿದ್ರೆ ನಮಗೂ ಹೆಚ್ಚಿನ ಕೆಲಸ ಮಾಡಲಿಕ್ಕೆ ಒಂದು ಭರವಸೆ ಬರುತ್ತೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಈ ಸಾಧನೆ ಮಾಡೋದಕ್ಕೆ ಪ್ರೇರಣೆ ಯಾರು? ನಮ್ಮ ತಂದೆ ತಾಯಿ. ಸೊ ಮನೆಯಲ್ಲಿ ಪೇರೆಂಟ್ಸ್ ನಮಗೆ ಯಾವ ರೀತಿ ನಮ್ಮನ್ನು ಬೆಳೆಸಿದ್ದಾರೆ, ಅದೊಂದು ಈ ಸಾಧನೆ ಮಾಡಬೇಕು ಅಂತಲ್ಲ, ಸೊ ನಮಗೆ ಏನು ಮನೆಯಲ್ಲಿ ಕಲಿಸ್ಕೊಟ್ಟಿದ್ದಾರೆ ಅದನ್ನೇ ಒಂದು ಬಂದಿರೋಂಥ ದಾರಿ ಇವತ್ತು ಸಾಧನೆಗೆ ನನಗೆ ಇದಾಗಿದೆ. ತಂದೆಯವರ ಹಾದಿಯನ್ನು ತುಳಿಬೇಕು ಅಂತ ಯಾಕೆ? ತಂದೆಯವ್ರ ಹಾದಿ ಅಂತಲ್ಲ, ಸೊ ಮನೆಯಲ್ಲಿ ಅವರ ಒಂದು ಸ್ವಲ್ಪ ಜವಾಬ್ದಾರಿಗಳನ್ನ ನಾನು ತಗೋಬೇಕು ಅನ್ನಿಸ್ತು. ಅವ್ರಿಗೂ ಸ್ವಲ್ಪ ಭಾರ ಆಗ್ತಾ ಇತ್ತು, ಎಲ್ಲ ಸುಮಾರು ಜವಾಬ್ದಾರಿಗಳು. ರಾಜ್ಯದ ಉಪಸಭಾಪತಿಗಳಾಗಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಅವರು ನಮ್ಮ ಜನರಿಗೆ ಅಲ್ಲಿ ಹೆಚ್ಚಿನ ಒಂದು ಸಮಯವನ್ನು ಕೊಡೋಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಅವರ ಒಂದು ಕೆಲವೊಂದಿಷ್ಟು ಜವಾಬ್ದಾರಿಗಳನ್ನ ನಾನು ತಗೊಂಡು ಅವರ ಕೆಲಸಗಳನ್ನು ಮಾಡ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ತಂದೆ ಬಗ್ಗೆ ಏನು ಹೇಳ್ತೀರಿ? ಈಸ್ ಆಲ್ವೇಸ್ ದ ಬೆಸ್ಟ್. ಈ ಅವಾರ್ಡ್ಸ್ ಯಾರಿಗೆ ಅರ್ಪಿಸ್ತೀರಿ? ನಮ್ಮ ಜನ ಹಾವೇರಿ ಜನತೆಗೆ ಹಾಗೂ ನಮ್ಮ ತಂದೆ ತಾಯಿಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್.